ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನವನ್ನ ಹೊತ್ತಿರುವಂತಹ A1 ಪವಿತ್ರಗೌಡ, A2 ದರ್ಶನ್, ಹಾಗಾದ್ರೆ ಅವರಿಗೆ ಈಗ ಪರಪ್ಪನ ಅಗ್ರಹಾರ ಜೈಲೋ ಅಥವಾ ಬಳ್ಳಾರಿ ಜೈಲೋ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ? ಕೆಲ ಹೊತ್ತಿನಲ್ಲೇ ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸಂಜೆ 4 ಗಂಟೆಗೆ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಆರೋಪಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರವನ್ನು ಈಗ ಆಲ್ರೆಡಿ ಅರ್ಜಿ ಕೋರಿದೆ ಸರ್ಕಾರದ ಪರವಾಗಿರುವಂಥ ವಕೀಲರು. ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿ ಜೈಲೋ ಅನ್ನುವಂತಹ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಅರ್ಜಿ ವಿಚಾರಣೆ ಆಗ್ತದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಈಗ ಬದ್ಧರಾಗಿರಬೇಕಾಗ್ತದೆ. ಯಾಕಂದರೆ ಅವರಿಗೆ ಈ ಹಿಂದೆ ಅವರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಫಸ್ಟ್ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಐಷಾರಾಮಿ ಜೀವನ ಮಾಡಿದ್ರು ಅಂದ್ಕೊಂಡು ಅವ್ರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿದ್ದಾಗಲೇ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಹೈಕೋರ್ಟ್ ಕೊಡುತ್ತೆ. ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮುಂದೆ ಏನಾಗುತ್ತೆ ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸದ್ಯಕ್ಕಿದ್ದಾರೆ. ಅವ್ರ ಭವಿಷ್ಯ ಏನಾಗ್ಬೋದು, ಇವತ್ತು ಕೋರ್ಟ್ ಯಾವ ನಿರ್ಧಾರಕ್ಕೆ ಬರ್ಬೋದು ಅಂತ ವೆಂಕಟೇಶ್? ಸಚಿನ್, ನಿನ್ನೆ ಈ ಬಗ್ಗೆ ಕೂಡ ನ್ಯಾಯಾಲಯ ಕೂಡ ವಾದ ಪ್ರತಿವಾದ ಎರಡವನ್ನು ಆಲಿಸಿ ಇವತ್ತು 4 ಗಂಟೆಗೆ ಒಂದು ತೀರ್ಪನ್ನು ಪ್ರಕಟ ಮಾಡಲಿ ಅಂತ ಹೇಳಿ ಆದೇಶವನ್ನು ಹೊರಡಿಸಿ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು. ಇವತ್ತು 4 ಗಂಟೆಗೆ ಅದರ ಆದೇಶ ಕೂಡ ಬರುತ್ತೆ. ಯಾಕಂದರೆ ನಿನ್ನೆ ಒಂದು SPP ಪ್ರಸನ್ನಕುಮಾರ್ ಅವರು ಕೂಡ ಒಂದು ವಾದ ಮಾಡ್ತಾ ಹೇಳ್ತಿದ್ರು. ಅಂದರೆ ಒಂದು ಆರೋಪಿ ಪ್ರಭಾವಿ ಆಗಿರೋದ್ರಿಂದಾಗಿ ಬಲಾಢ್ಯವಾಗಿದ್ದಾರೆ, ಅವರಿಗೆ ರಾಜಕೀಯ ನಾಯಕರ ನಂಟಿದೆ. ಈ ಹಿಂದೆ ಕೂಡ ಇದೇ ಜೈಲಿನಲ್ಲಿದ್ದಂಥ ವೇಳೆಯಲ್ಲಿ ರಾಜತೀತಿಯನ್ನು ಪಡೆದು ಅಧಿಕಾರಿಗಳ ಒಂದು ಸಸ್ಪೆಂಡ್ ಕೂಡ ಆಗಿದ್ರು. ಹಾಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಒಂದು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೂಡ ಬಲವಾದ ಕಾರಣಗಳನ್ನು ಮುಂದಿಟ್ಕೊಂಡು ಅವರು ವಾದವನ್ನ ಮಾಡಿದ್ರು. ಅದಾದ ಬಳಿಕ ಏನಂತ ಹೇಳಿದ್ರೆ, ಈಗ ಅವ್ರ ತಾಯಿ ಅನಾರೋಗ್ಯದಿಂದಿದ್ದಾರೆ ಅಂದಾಗ ಅವರು ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆದಂಥ ವೇಳೆಯಲ್ಲಿ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ಭೇಟಿ ಆಗ್ಬೋದು. ಮತ್ತೆ ವಕೀಲರು ಕೂಡ ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶವಿದೆ. ಅವರ ಆಪ್ತರಾಗಿರ್ಬೋದು, ಕುಟುಂಬಸ್ಥರು, ಸ್ನೇಹಿತರ ಸೇರಿದಂತೆ ವಾರಕ್ಕೆ ಒಮ್ಮೆ ಅವರಿಗೆ ಅವಕಾಶ ಕೂಡ ಇರುವಂತದ್ದು. VC ಮೂಲಕ ಅವರನ್ನ ಭೇಟಿ ಮಾಡಬಹುದು ಅಂತ ಹೇಳಿ ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನ ಮಾಡಿದ್ರು. ಇದಕ್ಕೆ ಪ್ರತಿವಾದವನ್ನು ಕೂಡ ಈಗಾಗಲೇ ಸಂದೇಶ್ ಚೌಟ ಅವರು ಕೂಡ ಮಾಡಿದ್ದಾರೆ. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಜೈಲಿನಲ್ಲಿ ಬಹಳ ಹೀನಾಯವಾಗಿ ನಡೆದುಕೊಳ್ತಾ ಆಗ್ತಾ ಇದೆ. ಜೈಲಿನ ಒಂದು ಮ್ಯಾನ್ಯುಯಲ್ ಪ್ರಕಾರ ಅವ್ರನ್ನ ನಡೆಸ್ಕೊಳ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಕೋರ್ಟ್ ನಮಗೆ ಹೇಳಿಲ್ಲ, ಅದರಂತೆ ನಾವು ನಡೆದುಕೊಳ್ತಾ ಇದೀವಿ ಅಂತ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಕೋರ್ಟ್ಗೆ ನಾವು ಎಲ್ಲವನ್ನ ಲಿಖಿತ ರೂಪದಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನ್ಯಾಯಾಲಯವು ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಹೆಚ್ಚುವರಿಯಾಗಿ ಬೆಡ್ಶೀಟ್ ಮತ್ತೆ ದಿಮ್ಮನ್ನು ಕೂಡ ಒದಗಿಸಬೇಕು. ಮತ್ತೆ ಇಲ್ಲೇ ಅವರನ್ನ ಬಳ್ಳಾರಿ ಬೆಂಗಳೂರು ಪರಪ್ಪನ ಜೈಲು ಇದೆ, ಸೊ ಅಲ್ಲೇ ಅವರು ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಒಂದು ಟ್ರಯಲ್ ಶುರುವಾದ್ರೆ ಅವ್ರನ್ನ ಅಲ್ಲಿಂದ ಮತ್ತೆ ವಿಚಾರಣೆಗೆ ಕರ್ಕೊಂಡು ಬರೋದಕ್ಕೂ ಕೂಡ ಕಷ್ಟ ಆಗ್ಬೋದು, ಸೆಕ್ಯೂರಿಟಿ ಪರ್ಪಸ್ ಆಗ್ಬೋದು, ಈ ಎಲ್ಲವೂ ಕೂಡ ತೊಂದರೆ ಆಗುವ ನಿಟ್ಟಿನಲ್ಲಿ ಹಾಗೆ ಅವರು ಇಲ್ಲೇ ಇರಬೇಕು ಅಂತ ಹೇಳಿ ಕೂಡ ಹೇಳಿದ್ರೆ. ಅಂದ್ರೆ ಎರಡು ವಾದ ಪ್ರತಿವಾದವನ್ನು ಕೂಡ ಆಲಿಸಿದ್ದಾರೆ. ಇವತ್ತು 4 ಗಂಟೆಗೆ ಅವರ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಹೇಳುತ್ತಾ, ಅಥವಾ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದು ಅವರಿಗೆ ಸರಿಯಾದ ಸೆಕ್ಯೂರಿಟಿಯನ್ನು ಕೊಟ್ಟು ಈ ಹಿಂದೆ ಆದಂತ ಅನಾಹುತಗಳು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.